ಮುಧೋಳದಲ್ಲಿ ತೀವ್ರಗೊಂಡಿದೆ ಕಬ್ಬು ಬೆಳೆಗಾರರ ಹೋರಾಟ. ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅಂತ ಮುಧೋಳದಲ್ಲಿ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ 3,300 ರೂಪಾಯಿ ಬೆಂಬಲ ಬೆಲೆಯನ್ನ ಪ್ರತಿ ಟನ್ ಕಬ್ಬಿಗೆ ಘೋಷಣೆ ಮಾಡಿದರೆ ಸರ್ಕಾರ. ಆದ್ರೂ ಕೂಡ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಬೇಕು ಅಂತ ಹೋರಾಟ ಮುಂದುವರೆದಿದೆ. ರಸ್ತೆಯಲ್ಲಿ ಊಟ ಮಾಡಿ ರೈತರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸಭೆ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಕಚೇರಿಯಲ್ಲೂ ಒಮ್ಮತ ಮೂಡಿಲ್ಲ. ಸಭೆಯಲ್ಲಿ ಸರ್ಕಾರ ನಿಗದಿ ಮಾಡಿದ ದರ ಕೊಡೋಕೆ ಮಾಲೀಕರು ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದಾರೆ. ರೈತರ ಮನವೊಲಿಕೆಗೆ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಈಗ ಮುಂದಾಗಿರುವಂತದ್ದು. ರೈತರು ಮತ್ತು ಕಾರ್ಖಾನೆ ಮಾಲೀಕರೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸರ್ಕಾರದ ಆದೇಶದ ಮಧ್ಯೆಯೇ ಕಾರ್ಖಾನೆ ಮಾಲೀಕರು ಪಟ್ಟು ಹಿಡಿದಿದ್ದಾರೆ. ಎಸ್ಪೆಷಲಿ ಆ ಭಾಗದಲ್ಲಿ, ಮುಧೋಳ ಬಾಗಲಕೋಟೆಯ ಭಾಗದಲ್ಲಿ ಕಾರ್ಖಾನೆ ಮಾಲೀಕರು ಈಗಾಗಲೇ ಬೆಂಬಲ ಬೆಲೆ ಘೋಷಣೆ ಆಗಿದೆಯಲ್ಲ, ಅದಕ್ಕೂ ಕೂಡ ಒಪ್ತಾ ಇಲ್ಲಂತೆ. ಅದ್ರ ಜೊತೆಗೆ ರೈತರು ಏನ್ ಪಟ್ಟು ಹಿಡಿತಾ ಇದಾರಪ್ಪ ಅಂತಂದ್ರೆ, ನಮಗೆ 3,300 ರೂಪಾಯಿ ಬೇಡ, 3,500 ರೂಪಾಯಿ ಬೆಂಬಲ ಬೆಲೆ ನಮಗೆ ಬೇಕು. ಅದನ್ನು ನೀವು ಘೋಷಣೆ ಮಾಡೋ ತನಕ ನಾವು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ. ನಿಮ್ಗೆ 2 ದಿನಗಳ ಕಾಲ ಡೆಡ್ ಲೈನ್ ಅನ್ನ ಕೊಡ್ತೀವಿ, ಅದರೊಳಗಡೆ ನೀವು ಘೋಷಣೆ ಮಾಡಬೇಕು, ಇಲ್ಲಾಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಅವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರ ಆದೇಶದ ಪ್ರಕಾರ ಏನಿದೆಯಲ್ಲ ಅದ್ರ ತಕ್ಕಂಗೆ ನಾವು ಕ್ರಮ ವಹಿಸ್ತೇವೆ. ಅದು ಬಿಟ್ಟು ಹಿಂದಿಂದು ಇವಾಗ ಯಾವುದೂ ನಾವು ಮೊನ್ನೆ 23/10 ಒಂದು ಮೀಟಿಂಗ್ ಮಾಡಿದ್ವಿ. ನಾವು ರೈತ ಸಂಘದವರು ರೈತರ ಜೊತೆಗೆ ಮತ್ತು ಕಾರ್ಖಾನೆ ಅವಾಗ ಕೂಡ ಹೇಳಿದೆವು. ಎಲ್ಲ ಏನೇನು ಒಪ್ಪಂದಗಳಾದರೆ ನೀವು ಲಿಖಿತವಾಗಿರಬೇಕು. ಲಿಖಿತವಾಗಿ ಒಪ್ಪಂದಿದ್ದರೆ ನಾವು ಎನ್ಫೋರ್ಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಈಗ ಸರ್ಕಾರ ಆದೇಶ ಆಗಿದೆ, ಅದಕ್ಕೆ ಅವರು ಪ್ರತಿಬದ್ಧರಾಗಿದ್ದಾರೆ. ಅವರು ಆದೇಶ ಪಾಲನೆ ಮಾಡ್ತೀವಿ ಅಂತ ಕಾರ್ಖಾನೆಯವರು ಹೇಳಿದ್ಮ್ಯಾಗ ಜಿಲ್ಲಾ ಆಡಳಿತ ಹೋಗಲ್ಲ ಅಂತ ಹೇಳಲ್ಲ. ಯಾವಾಗಲೂ ರೈತರೊಂದಿಗೆ ನಾವು ಜೊತೆಗೆ ಇರ್ತೇವೆ. ಸಕ್ಕರೆ ಕಾರ್ಖಾನೆ ಅವ್ರು ಕಬ್ಬು ಬೆಳೆಗಾರ ಸಂಘದವರು ಕೂಡ ಅವರು ಅಂದರೆ ರೇಟ್ ಫಿಕ್ಸ್ ಮಾಡ್ಕೊತಾ ಇದ್ರು. ನಾವು ಏನು 23ನೇ ತಾರೀಕು ಅಕ್ಟೋಬರಲ್ಲಿ ಮೀಟಿಂಗ್ ಸಭೆ ಮಾಡಿದಾಗ ಕೂಡ ಅದೇ ರೀತಿ ಅವರು ಒಪ್ಪಿದ್ರು ರೈತ ಸಂಘದವರು. ಈಗ ಆಯಿತು, ನಾವು ನಮ್ಮ ಇಂಟರ್ನಲ್ ನಾವು ರೇಟ್ ಫಿಕ್ಸ್ ಮಾಡ್ಕೋತೇವೆ, ನಾವು ಡಿಸೈಡ್ ಮಾಡ್ಕೋತೇವೆ, ನಾವು ಲೋಡ್ ಮಾಡ್ತೇವೆ ಅಂತ ಹೇಳಿದರು. ತಾವು ನೋಡಿರ್ಬೋದು ಇವಾಗ ಎಲ್ಲ ಇತ್ತೀಚಿನ ದಿನಗಳಲ್ಲಿ ಪ್ರತಿಭಟನೆಯಿಂದ ಇವಾಗ ಸರ್ಕಾರವೇ ಅದನ್ನೇ ಏನು FRP ಪ್ರಕಾರಕ್ಕಿಂತ ಜಾಸ್ತಿ ನಿಗದಿಪಡಿಸಿ ಏನು ಆದೇಶ ಹೊರಡಿಸಿದೆಯಲ್ಲ, ಅದಕ್ಕೆ ಇನ್ನಾದ ನಂತರ ಅವರು ಇದಕ್ಕೆ ಸಹಮತ ವ್ಯಕ್ತಪಡಿಸಿದ್ರಿಂದ ಅದನ್ನೇ ಕೂಡ ಒಪ್ಪಿಕೊಳ್ಳಲು ಅಂತ ಮತ್ತೊಮ್ಮೆ ತಮ್ಮ ಮೂಲಕ ಅವರಿಗೆ ಮನವಿ ಮಾಡಿಕೊಳ್ಳುತ್ತೇನೆ. ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ರೈತ ಮುಖಂಡ ಈರಪ್ಪ ಹಂಚಿನಾಳ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ಈರಪ್ಪ ಹಂಚಿನಾಳ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಈರಪ್ಪ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಸಾಧ್ಯ ಆಗಿಲ್ಲ. ನೋಡ್ತಾ ಇರಬಹುದು